ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ ಥರ್ಡ್ ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ಸೊ ಐ ಹ್ಯಾವ್ ಚೂಸನ್ ಅ ಪೋಯಮ್ ಫ್ರಮ್ ಥರ್ಡ್ ಸ್ಟ್ಯಾಂಡರ್ಡ್ ಕಲಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪದ್ಯ? ಸೊ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಅಕ್ಟೋಬರ್ 2 ಲೆಸನ್ 5. ಸೊ ದಿಸ್ ಇಸ್ ದ ಪೋಯಮ್ ವಿ ಆರ್ ಗೋಯಿಂಗ್ ಟು ಡೂ ಅಕ್ಟೋಬರ್ 2 ಲೆಸನ್ 5. Okay, so let's start. So before starting, I request all the children that to take out a pencil, your rough note, and also earphone. Always take a earphone while you are listening to the explanation of a lesson and the exercise. Okay, thank you so much. We'll start ಮಾಡೋಣ. ಅಕ್ಟೋಬರ್ 2 ಪದ್ಯ. ಅಕ್ಟೋಬರ್ 2 we all know. ಏನು ಅಕ್ಟೋಬರ್ 2? ಅಕ್ಟೋಬರ್ 2 is a ಗಾಂಧಿ ಜಯಂತಿ. ಕರೆಕ್ಟಾ? Yes. So this is a poem on Gandhi. About ಗಾಂಧಿ. ಗಾಂಧಿಯ ಬಗ್ಗೆ ಒಂದು ಪದ್ಯ. ಅಬೌಟ್ ಬಗ್ಗೆ, ಗಾಂಧಿಯ ಬಗ್ಗೆ ಒಂದು ಪದ್ಯ. ಅಕ್ಟೋಬರಿನ 2ನೇ ದಿನವು ಗಾಂಧಿ ಜಯಂತಿಯು ಅಂದು. ಅಕ್ಟೋಬರ್ 2nd ದಿನ, ಆನ್ ದಟ್ ಡೇ, ಗಾಂಧಿ ಜಯಂತು ಅಂದು. ದಟ್ ಡೇ ಇಸ್ ಅ ಗಾಂಧಿ ಜಯಂತಿ. ಅರ್ಥ ಆಯ್ತಾ? ಬನ್ನಿರಿ ಎಲ್ಲರೂ ಕೂಡಿ ಹಾಡುವ. ಬನ್ನಿರಿ ಎಲ್ಲರೂ, ಎವ್ರಿ ಒನ್ ಪ್ಲೀಸ್ ಕಮ್. ಕೂಡಿ ಹಾಡುವ, ವಿಲ್ ಸಿಂಗ್ ಟುಗೆದರ್. ಅವರನ್ನು ನೆನಪಿಗೆ ತಂದು, ವಿಲ್ ರಿಮೆಂಬರ್ ದ ಗಾಂಧಿ ಆ್ಯಂಡ್ ವಿಲ್ ಸಿಂಗ್ ಅ ಸಾಂಗ್ ಆನ್ ಗಾಂಧಿ ಆನ್ ಅಕ್ಟೋಬರ್ 2nd. ನೆನಪು ಅಂದರೆ ರಿಮೆಂಬರ್, ಮೆಮರಿಗೆ ಅವ್ರನ್ನ ಕರ್ಕೊಂಡು ಬಂದು ವಿಲ್ ಸಿಂಗ್ ಅ ಸಾಂಗ್ ಟುಗೆದರ್ ಅಂತ ಹೇಳ್ತಿದ್ದಾರೆ. ಸಣಕಲು ದೇಹದ ಗಾಂಧೀಜಿಗೆ. ಸಣಕಲು ದೇಹ ಅಂದರೆ ಇಟ್ಸ್ ವೆರಿ ಥಿನ್, ತುಂಬ ಸಣ್ಣಗಿದ್ರು. ಗಾಂಧೀಜಿ ವಾಸ್ ಅ ವೆರಿ ಥಿನ್ ಪರ್ಸ್ನಾಲಿಟಿ. ಲುಕ್ ವೈಸ್ ವಾಸ್ ಅ ಥಿನ್ ಪರ್ಸನ್. ಓಕೆ, ಸಣಕಲು ದೇಹ, ದೇಹ ಅಂದರೆ ಬಾಡಿ, ಸಣಕಲು ಅಂದರೆ ಸಣ್ಣ, ಥಿನ್. ಸಣಕಲು ದೇಹದ ಗಾಂಧೀಜಿಗೆ, ಟು ಗಾಂಧೀಜಿ, ಸತ್ಯ ಅಹಿಂಸೆಯ ಆಧಾರ. ದ ಫೌಂಡೇಶನ್ ಇಸ್ ಗಾಂಧಿ. ಹೆಸರು ಕೇಳಿದ ತಕ್ಷಣ ಏನು ನೆನಪು ಬರುತ್ತೆ? ವಿ ರಿಮೆಂಬರ್ ಗಾಂಧಿ, ಟ್ರುತ್, ನಾನ್ ವೈಲೆನ್ಸ್, ಪೀಸ್. ಕರೆಕ್ಟಾ? ಸೊ ಸತ್ಯ, ಟ್ರುತ್, ಅಹಿಂಸೆ, ನಾನ್ ವೈಲೆನ್ಸ್, ಆಧಾರ, ಫೌಂಡೇಶನ್, ಅದೇನೇ ಗಾಂಧಿಗೆ ಆಧಾರ. ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ. ಇನ್ ಫ್ರಂಟ್ ಆಫ್ ದಿಸ್ ಸತ್ಯ ಅಂಡ್ ಅಹಿಂಸೆ, ದ ಬ್ರಿಟಿಷ್ ಕುಡ್ ನಾಟ್ ಸ್ಟ್ಯಾಂಡ್. ದೇ ಕುಡ್ ನಾಟ್ ರೂಲ್, ದೇ ಜಸ್ಟ್ ಲೆಫ್ಟ್ ದ ಕಂಟ್ರಿ. ಇದರ ಮುಂದೆ ಅಂದರೆ ಇನ್ ಫ್ರಂಟ್ ಆಫ್ ದಿಸ್ ನಡೆಯದಾಯಿತು, ದೇ ಕುಡಂಟ್ ಡೂ. ಏನು? ಆಂಗ್ಲರ, ಇಂಗ್ಲಿಷ್, ಬ್ರಿಟಿಷರ ಆಳಿಕೆ ದರಬಾರ, ದ ರೂಲ್, ದೇ ಕುಡಂಟ್ ರೂಲ್ ಇಟ್ ಇನ್ ಫ್ರಂಟ್ ಆಫ್, ಬಿಕಾಸ್ ಆಫ್ ದ ಸತ್ಯ ಅಹಿಂಸೆ. ಅರ್ಥ ಆಯ್ತಾ? ಅನೀತಿ ದಾರಿ ತುಳಿಯಲೇ ಇಲ್ಲ. ಅನೀತಿ ಅಂದರೆ ಇಂಜಸ್ಟಿಸ್. ಹಿ ವಾಸ್ ನೆವರ್ ಇಂಜಸ್ಟಿಸ್. ಯಾವತ್ತು ಅನೀತಿಯ ದಾರಿಯನ್ನು ಅವರು ತುಳಿಲಿಲ್ಲ. ಅಂದರೆ ಹಿ ಡಿಡ್ಂಟ್ ಡೂ ಇಂಜಸ್ಟಿಸ್ ವರ್ಕ್. ನುಡಿಯಲೆ ಇಲ್ಲ ಹುಸಿಯನ್ನು. ನುಡಿಯಲೆ ಅಂದರೆ ಡಿಡ್ಂಟ್ ಟಾಕ್, ಡಿಡ್ಂಟ್ ಟೆಲ್ ಅ ಲೈ. ಹುಸಿ ಅಂದರೆ ಲೈ. ಹುಸಿ ಮೀನ್ಸ್ ಲೈ. ಹಿ ಡಿಡ್ಂಟ್ ಲೈ. ನುಡಿಯಲೆ ಇಲ್ಲ ಹುಸಿಯನ್ನು. ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ. ಇವನ್ ಹಿ ಫಾಟ್ ಸಚ್ ನೈಸ್ಲಿ. ಇಷ್ಟು ಚೆನ್ನಾಗಿ ಹೋರಾಟ ಮಾಡಿದ್ರು ಅಂದರೆ, ಪ್ರಾಣ ಹೋದ್ರು, ಹಿ ಈಸ್ ಅಬೌಟ್ ಟು ಡೈ, ಬಟ್ ಸ್ಟಿಲ್ ಹಿ ಡಿಡ್ಂಟ್ ಇವನ್ ಕೇರ್ ಅಬೌಟ್ ಇಟ್. He just fought. He was just very truthful. He was just stick to his rules, stick to his principles, the truth, non-violence ಅಂತ. ಬಾಗಲೆ ಇಲ್ಲ ತಲೆಯನ್ನು. He didn't drop his head at any cost. ಯಾವುದೇ ಕಾರಣಕ್ಕೂ ತಲೆ ಬಾಗಲಿಲ್ಲ ಅವರು. ಏನಕ್ಕೆ ತಲೆ ಬಾಗೋದು ಅಂದರೆ, ತಲೆ ಬಾಗೋದು ಅಂದರೆ ಇಫ್ ಯು ಹ್ಯಾವ್ ಡನ್ ರಾಂಗ್, ಯು ವಿಲ್ ಪುಟ್ ಯುವರ್ ಹೆಡ್ ಡೌನ್. Or if the opposite person is ruling you, then he will put your head down. But Gandhiji didn't do that. He was the one who fought for the independence. Goskara fought among many people. Gandhiji was one among everyone who fought for the independence. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ. ಶ್ರಮದ ಪಾಠ ಅಂದರೆ he taught the lesson of hard work. ಕಲಿಸಿ, ಥಾಟ್, ಶ್ರಮದ ಪಾಠ, ದ ಹಾರ್ಡ್ ವರ್ಕ್ ಲೆಸನ್, ನಾಡಿಗೆ ಕಲಿಸಿ. ಥಾಟ್ ಟು ದ ನೇಷನ್. ಈ ಥಾಟ್ ದ ಹೌ ಟು ವರ್ಕ್ ಹಾರ್ಡ್ ಟು ದ ನೇಷನ್, ಟು ಎವ್ರಿ ಪರ್ಸನ್, ಎವ್ರಿ ಪೀಪಲ್. ಒಳ್ಳೆಯ ದಾರಿ ತೋರಿದರು. ಈ ಶೋಡ್ ದ ಗುಡ್ ಪಾತ್.
ಉಚ್ಚ ನೀಚ ಭಾವವ ಅಳಿಸಿ. ಉಚ್ಚ ಅಂದರೆ ಹೈ, ನೀಚ ಅಂದರೆ ಲೋ. ಅಂದರೆ ಸೊ ದಿಸ್ ರಿಚ್ ಆ್ಯಂಡ್ ಪೋರ್, ಲೋ ಕ್ಯಾಸ್ಟ್ ಆ್ಯಂಡ್ ಹೈ ಕ್ಯಾಸ್ಟ್ ಇರ್ಬೋದು, ರಿಲಿಜನ್ ಇರ್ಬೋದು, ಆ್ಯಂಡ್ ರಿಚ್ ಆ್ಯಂಡ್ ಪೂರ್ ಇರ್ಬೋದು. ಆಲ್ ಕೈಂಡ್ ಆಫ್ ಅ ಡಿಸ್ಕ್ರಿಮಿನೇಷನ್. ಹಿ ಟೋಲ್ಡ್ ನೋ ಡಿಸ್ಕ್ರಿಮಿನೇಷನ್. ಎಲ್ಲರೂ ಒಂದೇ ಅನ್ನುವ ಎಮೋಷನ್, ಫೀಲಿಂಗನ್ನು ಹಿ ಸ್ಟಾರ್ಟೆಡ್ growing in between everyone. He abolished the rule of rich and poor. ಮೇಲು ಕೀಳು ಎಲ್ಲ abolished. ಮಧುರ ಪ್ರೀತಿಯ ಬೀರಿದರು. ಮಧುರ ಅಂದರೆ ಸ್ವೀಟ್ ಲವ್. He just spread the sweet love and the friendship and peace among every people. ಅರ್ಥ ಆಯ್ತಾ? ತುಂಬ ಸಿಂಪಲ್ ಪದ್ಯ, ತುಂಬ ಈಸಿ ಇದೆ. ಓಕೆ, ಈ ಪದ್ಯವನ್ನು ಬರೆದವರು ಗುರುರಾಜ ಬೆಣಕಲ್. ಇಟ್ಸ್ ಆಲ್ವೇಸ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಟೆಲ್ ದ ನೇಮ್ ಆಫ್ ದ ಪೋಯಟ್. ಅರ್ಥ ಆಯ್ತಾ? ವಿಲ್ ರೀಡ್ ಔಟ್ ದ ಪೋಯಮ್. ಸಾರಿ ಫಾರ್ ದ ಬ್ಯಾಕ್ ಗ್ರೌಂಡ್ ನಾಯ್ಸಸ್, ಐ ಆಮ್ ರಿಯಲಿ ಅಪಾಲಜೈಸ್ ಫಾರ್ ದಟ್. ಅಕ್ಟೋಬರ್ 2ನೇ ದಿನವು ಗಾಂಧಿ ಜಯಂತಿಯು ಅಂದು, ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು. ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆಯೇ ಆಧಾರ, ಇವುಗಳ ಎದರು ನಡೆಯದಾಯಿತು ಆಂಗ್ಲರ ಆಳಿಕೆ ದರಬಾರ. ಅನೀತಿ ದಾರಿ ತುಳಿಯಲೇ ಇಲ್ಲ, ನುಡಿಯಲೇ ಇಲ್ಲ ಹುಸಿಯನ್ನು, ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ, ಬಾಗಲೇ ಇಲ್ಲ ತಲೆಯನ್ನು. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು, ಉಚ್ಚ ನೀಚ ಭಾವವ ಅಳಿಸಿ ಮಧುರ ಪ್ರೀತಿಯ ಬೀರಿದರು. ಈ ಪದ್ಯವನ್ನು ಬರೆದವರು ಗುರುರಾಜ ಬೆಣಕಲ್. ಐ ರಿಕ್ವೆಸ್ಟ್ ಆಲ್ ದ ಚಿಲ್ಡ್ರನ್ ದೇರ್ ಟು ಮೆಮರೈಸ್ ದ ಪೋಯಮ್ ಕಂಪ್ಲೀಟ್ಲಿ. ಸಂಪೂರ್ಣ ಪದ್ಯವನ್ನು ನೀವು ಮೆಮರೈಸ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ, ವೆರಿ ಗುಡ್. ಸೊ ಯಾವತ್ತು ಗಾಂಧಿ ಜಯಂತಿ? ಗಾಂಧಿ ಜಯಂತಿ ಇಸ್ ಆನ್ ಅಕ್ಟೋಬರ್ 2. ಸೊ ಗಾಂಧೀಜಿಯ ಆಧಾರ ಯಾವುದು? ಸತ್ಯ ಹಾಗೂ ಅಹಿಂಸೆ, ವಿಚ್ ಇಸ್ ಲೈಕ್ ಅ ಫೌಂಡೇಶನ್ ಫಾರ್ ಗಾಂಧೀಜಿ. ಸತ್ಯ ಆ್ಯಂಡ್ ಅಹಿಂಸೆ. ವಾಟ್ ಕೈಂಡ್ ಆಫ್ ಅ ಬಾಡಿ ಈ ಹ್ಯಾಡ್? ಎಂತಹ ದೇಹ ಇತ್ತು? ಇಟ್ಸ್ ಅ ಸಣಕಲು ದೇಹ, ಥನ್ ಬಾಡಿ. ವೆರಿ ಗುಡ್. ಯಾವ ದಾರಿ ತುಳಿಯಲ್ಲ? ವಿಚ್ ಪಾತ್ ಹಿ ಡಿಡ್ಂಟ್ ಟಚ್? ಹಿ ಡಿಡ್ಂಟ್ ಟಚ್ ದ ಅನೀತಿ, ಇನ್ಜಸ್ಟಿಸ್. ಅನೀತಿ ದಾರಿ ತುಳಿಯಲೇ ಇಲ್ಲ. ಏನನ್ನು ನುಡಿಯಲಿಲ್ಲ? ವಾಟ್ ಹಿ ಡಿಡ್ಂಟ್ ಟೆಲ್? ಹಿ ಡಿಡ್ಂಟ್ ಟೆಲ್ ಲೈ. ಹುಸಿಯನ್ನು ನುಡಿಯಲಿಲ್ಲ. ಯಾವ ಪಾಠ ದೇಶಕ್ಕೆ ಕಲಿಸಿದರು? ವಾಟ್ ಕೈಂಡ್ ಆಫ್ ಅ ಲೆಸನ್ ಹಿ ಥಾಟ್ ಟು ದ ನೇಷನ್? ಹಿ ಥಾಟ್ ದ ಹಾರ್ಡ್ ವರ್ಕಿಂಗ್ ಲೆಸನ್. ಶ್ರಮದ ಪಾಠವ ದೇಶಕ್ಕೆ ಕಲಿಸಿದರು. ವೆರಿ ಗುಡ್. ಸೊ ಲೆಟ್ಸ್ ಸ್ಟಾರ್ಟ್ ರೀಡಿಂಗ್ ದ ಪೋಯಮ್. ಲೆಟ್ಸ್ ಸ್ಟಾರ್ಟ್ ವಿತ್ ದ ಎಕ್ಸಸೈಸಸ್. ಸೊ ಮೊದಲಿಗೆ ಏನಿದೆ? ಯು ಹ್ಯಾವ್ ದ ಅರ್ಥ ತಿಳಿಯಿರಿ. ಅರ್ಥ ತಿಳಿಯಿರಿ ಅಂದ್ರೇನು? ಪದಗಳ ಅರ್ಥ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಬಾಯಾರಿಕೆ ಆಗ್ತಿದೆ ನನಗೆ. ಸಣಕಲು ಅಂದರೆ ಸೊರಗಿದ, ತಿನ್ನಾಗಿರುವಂಥದ್ದು. ದರಬಾರ ಅಂದರೆ ಒಂದು ಸಭಾಸ್ಥಾನ, ಇಸ್ ಅ ಪ್ಯಾಲೇಸ್ ಕೋರ್ಟ್. ಅಹಿಂಸೆ ಇಸ್ ಅ ನಾನ್ ವೈಲೆನ್ಸ್. ಆಧಾರ ಇಸ್ ಲೈಕ್ ಅ ಫೌಂಡೇಶನ್, ಶೆಲ್ಟರ್, ಎಲ್ಲಾನು. ಇಟ್ಸ್ ಲೈಕ್ ಅ ಆರಿಜಿನ್. ಅನೀತಿ ಇಸ್ ಅನ್ಯಾಯ, ಇಂಜಸ್ಟಿಸ್. ಹುಸಿ ಇಸ್ ಅ ಸುಳ್ಳು, ಅಸತ್ಯ, ಲೈ. ಉಚ್ಚ ಇಸ್ ಉನ್ನತ, ಗ್ರೇಟ್. ನೀಚ ಇಸ್ ಅ ಲೋ ಸ್ಟ್ಯಾಂಡರ್ಡ್. ಮಧುರ ಇಸ್ ಅ ಸ್ವೀಟ್. ಆಲ್ರೆಡಿ ನಾನು ಇದೆಲ್ಲ ಹೇಳಿದ್ದೀನಿ ನಿಮಗೆ. ಓಕೆ, ಸೊ ಜಸ್ಟ್ ಮೇಕ್ ಅ ನೋಟ್. ಅಭ್ಯಾಸದಲ್ಲೇನಿದೆ? ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಸೊ ಬಿಟ್ಟ ಸ್ಥಳ ತುಂಬಿರಿ ಅಂದರೆ ಫಿಲ್ ಅಪ್ ದ ಬ್ಲಾಂಕ್ಸ್. ಸರಿಯಾದ ಪದ ಆರಿಸಿ ಅಂದರೆ ಚೂಸ್ ದ ರೈಟ್ ಆನ್ಸರ್ ಆ್ಯಂಡ್ ಫಿಲ್ ಅಪ್ ದ ಬ್ಲಾಂಕ್ಸ್. ಅರ್ಥ ಆಯ್ತಾ? ಬನ್ನಿರಿ ಎಲ್ಲರೂ ಕೂಡಿ ಹಾಡುವ. ಐ ಟೆಲ್ ಆನ್ಸರ್ ಓನ್ಲಿ ಫಾರ್ ದ ಫಸ್ಟ್ ಒನ್. ರಿಮೈನಿಂಗ್ ಟು ನೀವೇ ಮಾಡಬೇಕು. ಬಾಗಲೇ ಇಲ್ಲ. ವೆರಿ ಗುಡ್. ಶ್ರಮದ ದೇಶಕ್ಕೆ ಕಲಿಸಿ. ಎಸ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದೀಸ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್. ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ? ವೆನ್ ದ ಗಾಂಧಿ ಜಯಂತಿ ಇಸ್ ಸೆಲಿಬ್ರೇಟೆಡ್. ಯಾವಾಗ? ಗಾಂಧಿ ಜಯಂತಿಯನ್ನು ಡ್ಯಾಶ್ ರಂದು, ಎಂಟರ್ ರಂದು ಆಚರಿಸಲಾಗುತ್ತದೆ. ಅರ್ಥ ಆಯ್ತಾ?
The name of the poem itself, the title of the poem is the answer. ಕರೆಕ್ಟಾ? ಎಸ್, ಗಾಂಧಿ ಜಯಂತಿಯನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಅರ್ಥ ಆಯ್ತಾ? ಗಾಂಧೀಜಿಯವರಿಗೆ ಯಾವುದು ಆಧಾರವಾಗಿತ್ತು? ವಿಚ್ ವಾಸ್ ಲೈಕ್ ಅ ಫೌಂಡೇಶನ್ ಫಾರ್ ಗಾಂಧೀಜಿ. ಯಾವುದು? ಎಸ್, ಗಾಂಧೀಜಿಯವರಿಗೆ ಡ್ಯಾಶ್ ಮತ್ತು ಡ್ಯಾಶ್ ಆಧಾರವಾಗಿತ್ತು. ಅರ್ಥ ಆಯ್ತಾ? ಗಾಂಧೀಜಿಯವರು ಯಾವ ದಾರಿಯನ್ನು ತುಳಿಯಲಿಲ್ಲ? ವಿಚ್ ಪಾತ್ he didn't touch, he didn't step on. ಗಾಂಧೀಜಿಯವರು ಡ್ಯಾಶ್ ದಾರಿಯನ್ನು ತುಳಿಯಲಿಲ್ಲ. ಗಾಂಧೀಜಿಯವರು ಮಧುರ ಪ್ರೀತಿಯನ್ನು ಹೇಗೆ ಬೀರಿದರು? ಹೌ ಡಿಡ್ ದ ಗಾಂಧೀಜಿ ಸ್ಪ್ರೆಡ್ ದ ಲವ್, ದ ಸ್ವೀಟ್ ಲವ್? ಹೇಗೆ? ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ ನೋಡಿ. ಏನನ್ನ ಅಳಿಸಿ ಮಾಡಿದ್ರು? ವೆರಿ ಗುಡ್. ಕೆಳಗಿನ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ. ಪ್ರಾಸಪದ, ಐ ಆಲ್ರೆಡಿ ಟೋಲ್ಡ್ ಯು ಪ್ರಾಸಪದ. ಪ್ರಾಸಪದ ಇಸ್ ನಥಿಂಗ್ ಬಟ್ ಅ ರೈಮಿಂಗ್ ವರ್ಡ್ಸ್ which will come at the end of the lines, every line of the poem. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಕ್ಯಾನ್ ಯು ಸಿ? ಅಂದು ತಂದು, ಆಧಾರ ದರಬಾರ, ಹುಸಿಯನ್ನು ತಲೆಯನ್ನು, ಕಲಿಸಿ ಅಳಿಸಿ, ತೋರಿದರು ಬೀರಿದರು. ಅರ್ಥ ಆಯ್ತಾ? ಸೊ ಆಲ್ ದೀಸ್, ದ ಎಂಡ್ ಲೈನ್ ಅಲ್ಲಿ ದ ಎಂಡ್ ವರ್ಡ್ ಇಸ್ ನಥಿಂಗ್ ಬಟ್ ಅ ಪ್ರಾಸಪದ. ದಿಸ್ ಈಸ್ ದ ಅಂತ್ಯಪ್ರಾಸ. ಅರ್ಥ ಆಯ್ತಾ? ಇನ್ ಪ್ರಾಸ ವಿ ಹ್ಯಾವ್ ಅ 3 kind of a ಪ್ರಾಸ. ಒನ್ ಇಸ್ ಆದಿಪ್ರಾಸ, ಮಧ್ಯಪ್ರಾಸ ಅಂಡ್ ಅಂತ್ಯಪ್ರಾಸ. One comes at the starting, middle and the end. Here we have at the end. Okay? ಸೊ ಏನೇನಿದೆ ಪ್ರಾಸಪದದಲ್ಲಿ? ಹುಸಿಯನ್ನು ಅಂದು ಬರಿತೀರಾ? ವೆರಿ ಗುಡ್. ಐ ಆಮ್ ಸಾರಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಪದ ಅಂದ್ರೇನು? ವಿರುದ್ಧಾರ್ಥಕ ಪದ ಅಂದರೆ ಆಪೋಸಿಟ್ ವರ್ಡ್ಸ್. ವೆರಿ ಗುಡ್. ಸೊ ಇಲ್ಲಿ ಏನು ಮಾಡಬೇಕು? ಯು ಹ್ಯಾವ್ ಟು ಜಸ್ಟ್ ರೈಟ್ ಆಸ್ ಡೈರೆಕ್ಟೆಡ್. ಸೊ ಹಿಯರ್ ದೇ ಆರ್ ಆ್ಯಡಿಂಗ್ ಜಸ್ಟ್ ಅ ಬಿಫೋರ್ ದ ವರ್ಡ್. ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮ, ಸತ್ಯ, ವೆರಿ ಗುಡ್, ಹಿಂಸೆ, ನೀತಿ. ದ್ಯಾಟ್ಸ್ ಇಟ್. ಅರ್ಥ ಆಯ್ತಾ? ವೆರಿ ಗುಡ್. ಮಾದರಿಯಂತೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ. ಮೈ ಫೇವರೇಟ್ ಒನ್, ಸ್ವಂತ ವಾಕ್ಯ. ಓನ್ ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಶ್ರಮ, ಅವರು ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಶ್ರಮ ಅಂದರೆ ವರ್ಕ್, ಹಾರ್ಡ್ ವರ್ಕ್. ನಾವು ಶ್ರಮ ವಹಿಸಿ ದುಡಿಯಬೇಕು. ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಪ್ರೀತಿ, ಲವ್, ಎಲ್ಲರನ್ನು ಪ್ರೀತಿ ಮಾಡಬೇಕು. ವಿ ಹ್ಯಾವ್ ಟು ಲವ್ ಎವ್ರಿ ಒನ್. ನೆನಪು, ರಿಮೆಂಬರ್, ನನಗೆ ನೆನಪು ಬರ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್. ನನಗೆ ನೆನಪು ಬರ್ತಿಲ್ಲ. ಸತ್ಯ, ಟ್ರುತ್, ಸತ್ಯ ಹೇಳು, ಟೆಲ್ ಮಿ ದ ಟ್ರುತ್. ಓಕೆ, ನೆಕ್ಸ್ಟ್, ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಅಂದರೆ ಹೊಂದಿಸಿ ಬರೆಯಿರಿ ಅಂದರೆ ಮ್ಯಾಚ್ ದ ಫಾಲೋಯಿಂಗ್. ನಾ ಆನ್ಸರ್ಸ್ ಹೇಳೋದಿಲ್ಲ. ಐ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ಯು ಕ್ಯಾನ್ ರೈಟ್ ದ ಆನ್ಸರ್. ಸಣಕಲು, ಇಟ್ ಗೋಸ್ ವಿತ್ ಮಧುರ ಅಂದರೆ ಸ್ವೀಟ್. ಆಂಗ್ಲರ ಅಂದರೆ ಬ್ರಿಟಿಷ್ ಪೀಪಲ್. ಹುಚ್ಚ ಅಂದರೆ ಗ್ರೇಟ್. ಸೊ ಬ ಕಡೆ ಬನ್ನಿ, ಬಿ ಸೈಡ್. ಆಳಿಕೆ, ರೂಲ್. ನೀಚ ಅಂದರೆ ಬ್ಯಾಡ್. ದೇಹ ಅಂದರೆ ಬಾಡಿ. ಪ್ರೀತಿ ಅಂದರೆ ಲವ್. ಅರ್ಥ ಆಯ್ತಾ? ವೆರಿ ಗುಡ್. ಭಾಷಾ ಚಟುವಟಿಕೆ, ಕೆಳಗಿನ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿ ವೃತ್ತ ಹಾಕಿ. ವೃತ್ತ ಅಂದರೆ ಸರ್ಕಲ್. ಸೊ ಫಾರ್ ವಾಟ್ ಯು ಹ್ಯಾವ್ ಟು ಪುಟ್ ಸರ್ಕಲ್ ಇಸ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಸ್ವರಾಕ್ಷರ ಇನ್ ದ ಬಿಲೋ ವರ್ಡ್. ಓಕೆ, ಸೊ ವಾಟ್ ಈಸ್ ಸ್ವರಾಕ್ಷರ ಬಿಫೋರ್ ದಟ್? ಸ್ವರಾಕ್ಷರ ಅಂದರೆ ಆ ಇಂದ ಔ is called as a swarakshara. If you don't know what is swara, vyanjana, please go to the section of a grammar and read all the, just listen to all the videos that I have already uploaded. Though all the grammars are available in the playlist, grammar playlist. So please go through that, all the grammar. So that will be very useful, very, very useful and essential for you. Artha aita? Very good. So first one they have told, the word example is ahimse. A is a swara, round off.
ನೆಕ್ಸ್ಟ್ ಉಚ್ಚ. ಓ ಇಸ್ ಅ ಸ್ವರ. ವೆರಿ ಗುಡ್. ನೆಕ್ಸ್ಟ್ ಯು ಹ್ಯಾವ್ ಅ ಋಷಿ. ರು ಇಸ್ ಅ ಸ್ವರ. ವೆರಿ ಗುಡ್. ಕರೆಕ್ಟ್. ಸೊ ರಿಮೈನಿಂಗ್ ಐ ಲೀವ್ ಇಟ್ ಟು ಯು. ಯು ಹ್ಯಾವ್ ಟು ಡೂ ಇಟ್. ಓಕೆನಾ? ಕೆಳಗಿನವುಗಳಲ್ಲಿ ಅನುಸ್ವಾರವಿರುವ ಪದಗಳನ್ನು ಆಯ್ದು ಬರೆಯಿರಿ. ಫಾರ್ ದಿಸ್ ಆಲ್ಸೋ ಯು ಹ್ಯಾವ್ ಟು ಗೋ ಟು ದ ಗ್ರಾಮರ್ ಇಫ್ ಯು ಡೋಂಟ್ ನೋ ವಾಟ್ ಈಸ್ ಅನುಸ್ವಾರ. ಅನುಸ್ವಾರ ಅಂದರೆ 1 0 ಇರೋದು. ಅನುಸ್ವಾರ ಅಂದರೆ 1 0 ಇರೋದು. ವಾಟ್ ಇಫ್ ಇಟ್ ಈಸ್ ಅ 2 0? ದಟ್ ಈಸ್ ಅ ವಿಸರ್ಗ. ಓಕೆನಾ? ವೆರಿ ಗುಡ್. ಸೊ ಫಸ್ಟ್ ಒನ್ ಅಲ್ಲಿ ಏನಿದೆ ಅನುಸ್ವಾರ? ಗಾಂಧೀಜಿ. ನೆಕ್ಸ್ಟ್ ಅಲ್ಲಿ ಅನುಸ್ವಾರ ಇದೆಯಾ? ನೆಕ್ಸ್ಟು ದೆನ್ ರಿಮೈನಿಂಗ್ ಯು ಹ್ಯಾವ್ ಟು ಡೂ ಇಟ್. ಓಕೆ? ಉದಾಹರಣೆಯೊಂದಿಗೆ ಕೊಟ್ಟಿರುವ ಪದಗಳನ್ನು ಬರೆ. ಇಟ್ಸ್ ಏಕವಚನ ಬಹುವಚನ. ಅಗೇನ್ ಇಫ್ ಯು ಡೋಂಟ್ ನೋ ವಾಟ್ ಈಸ್ ಏಕವಚನ ಬಹುವಚನ, I have already uploaded the videos of Ekavachana Bahuvachana with a detailed explanation given in English. So the link is mentioned in the description box for both the grammar and this Ekavachana Bahuvachana. So please go through the link, read that completely. ಆಮೇಲೆ ಎಕ್ಸಸೈಸ್ಗೆ ಬನ್ನಿ. ಓಕೆನಾ? ಎಸ್, ವೆರಿ ಗುಡ್. ಸೊ ಏನಾಗುತ್ತಿಲ್ಲಿ ಎಲ್ಲದರಲ್ಲೂ ಯು ವಿಲ್ ಆ್ಯಡ್ ಗಳು. ಮರಗಳು, ತಟ್ಟೆಗಳು, ಲೋಟಗಳು, ಜಸ್ಟ್ ಲೈಕ್ ದಟ್. ಅರ್ಥ ಆಯ್ತಾ? ಈ ಚಿತ್ರದಲ್ಲಿರೋನು ಗುರುತಿಸಿ ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್ ಆ್ಯಂಡ್ ಟೆಲ್ ಮೀ ಯಾರಿದು ಅಂತ. ಓಕೆ? ಸಾರಿ. ನಿಮ್ಮ ಶಾಲೆಯಲ್ಲಿ ಆಚರಿಸುವ ದಿನಾಚರಣೆಗಳನ್ನು ಪಟ್ಟಿ ಮಾಡಿ. ವಾಟ್ ಆರ್ ದ ಸೆಲೆಬ್ರೇಷನ್ ದಟ್ ಇಸ್ ಡನ್ ಇನ್ ದ ಸ್ಕೂಲ್? ಇಂಡಿಪೆಂಡೆನ್ಸ್ ಡೇ ಮಾಡ್ತಾರೆ, ಗಣರಾಜ್ಯೋತ್ಸವ ಮಾಡ್ತಾರೆ, ಮಕ್ಕಳ ದಿನಾಚರಣೆ ಮಾಡ್ತಾರೆ, ಶಿಕ್ಷಕರ ದಿನಾಚರಣೆ ಮಾಡ್ತಾರೆ. ದೇ ಡೂ ಅ ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಎಲ್ಲಾನು ಲಿಸ್ಟ್ ಔಟ್ ಮಾಡಿ. ಓಕೆನಾ? ಸೊ ದಟ್ಸ್ ಇಟ್. ಬೇರೆ ಏನೂ ಇಲ್ಲ. ಯು ಹ್ಯಾವ್ ಅ ಶುಭ ನುಡಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅಂದರೆ ಆಲ್ವೇಸ್ ಯು ನೀಡ್ ಟು ಟೆಲ್ ದ ಟ್ರೂತ್. ಸೊ ಇಫ್ ಯು ಕೀಪ್ ಟೆಲ್ಲಿಂಗ್ ದ ಲೈಸ್ ವಿಲ್ ಬಿ ಔಟ್ ಒನ್ ಡೇ. ಸೊ ಡೋಂಟ್ ಎವರ್ ಲೈ. ತಾಳಿದವನು ಬಾಳಿಯಾನೋ ಅಂದರೆ ಯು ಹ್ಯಾವ್ ಅ ಪೇಷನ್ಸ್, ದೆನ್ ಯು ಕ್ಯಾನ್ ಸಕ್ಸೀಡ್ ಸಮಥಿಂಗ್ ಇನ್ ಲೈಫ್. ಯು ಕ್ಯಾನ್ ಸಕ್ಸೀಡ್ ಸಮಥಿಂಗ್ ಇನ್ ಯುವರ್ ಸ್ಟಡೀಸ್ ಆರ್ ಸಮಥಿಂಗ್. ಓಕೆ? ತಾಳ್ಮೆ ಇರಬೇಕು. ತಾಳ್ಮೆ ಅಂದರೆ ಪೇಷನ್ಸ್. ನಾಡು ನುಡಿಗಾಗಿ ಮಿಡಿಯಬೇಕು. ನಾಡು ನುಡಿಗಾಗಿ ಮಿಡಿಯಬೇಕು. ನಾಡು ನುಡಿಗಂದರೆ ಫಾರ್ ಮೈ ರೀಜನ್, ಫಾರ್ ಮೈ ಲ್ಯಾಂಗ್ವೇಜ್ ಐ ನೀಡ್ ಟು ವರ್ಕ್ ಹಾರ್ಡ್. ಅರ್ಥ ಆಯ್ತಾ? ಎಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪೊಯಮ್ ಅಕ್ಟೋಬರ್ 2. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪೊಯಮ್ ಆ್ಯಂಡ್ the complete poem and the exercise is completed in this. The grammar section link is available in the description box. I request everyone out there to please go back to the description box, click on the link of the grammar and whatever I have told you, the Ekavachana, Bahuvachana and the Swaragalu, the basic grammar. Learn that thoroughly and answer all the remaining parts. So it is a very 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 easy lesson. Tumba easy agiro poem idu. So this is all about in today's class. ಸೊ ನಿಮಗೆ ಡೌಟ್ ಇದ್ದರೆ, ಕ್ವಾರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆರ್ yashasvikannadavani@gmail.com ಮೇಲ್ ಬರಿಬೋದು. ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ ವಿಡಿಯೋನ, ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್. ನಾಲೆಜ್ ಶೇರಿಂಗ್ ಈಸ್ ಆಲ್ವೇಸ್ ಗುಡ್ ಆಸ್ ಐ ಟೆಲ್ ಯು ಎವ್ರಿ ಟೈಮ್. ಓಕೆ? ಸೊ ಇಫ್ ಯು ಹ್ಯಾವ್ ನಾಟ್ ಇಟ್ ಸಬ್ಸ್ಕ್ರೈಬ್, ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಯು ಹ್ಯಾವ್ ಅ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿದರೆ it will send you notification every day as and when I upload the videos. Okay? So thank you so much makle. Again I am telling you, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆರ್ ಮೇಲ್ ಬರೀರಿ. Okay? So once again thank you. I'll meet you all with one more lesson and one more poem and one more exercise very soon. Until then practice ಮಾಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.